ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನನ್ನ ಪ್ರೀತಿಯ ಕಳ್ಳುಬಳ್ಳಿಗಳೇ, ಇವತ್ತು ನಾವು ವರ್ಷದ ಕೊನೆಯಲ್ಲಿ ನಿಂತಿದ್ದೇವೆ. ಒಂದು ವರ್ಷ ನಮ್ಮ ಹಿಂದೆ ಹೊರಟೋಗ್ತಾ ಇದೆ, ಮತ್ತೊಂದು ವರ್ಷ ನಮ್ಮ ಮುಂದೆ ಮೌನವಾಗಿ ಕಾಯ್ತಾ ಇದೆ. ಈ ದಿನ ನಮಗೆ ಸಂಭ್ರಮ ಮಾತ್ರ ಅಲ್ಲ, ಇದು ಆತ್ಮ ಪರಿಶೀಲನೆಯ ಕ್ಷಣ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳೋದು. ಇದು ಹೊರಗಡೆ ಪಟಾಕಿ ಹೊಡೆಯುವುದು, ಕುಡಿಯುವುದು, ಕುಣಿಯುವುದು ಸಮಯ ಮಾತ್ರ ಅಲ್ಲ. ಆ ಸಂಭ್ರಮಗಳ ಜೊತೆಗೆ ಒಳಗಿನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋ ಸಮಯ ಕೂಡ ಹೌದು. ಮೊಟ್ಟ ಮೊದಲನೇದಾಗಿ ನಾವು ಕೃತಜ್ಞತೆ ಈ ಅಂಶವನ್ನು ಗಮನಿಸಬೇಕು. ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಈ ವರ್ಷ ನನಗೆ ಏನು ಸಿಕ್ತು ಅಂತ. ಆದರೆ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡೋದೇನು ಅಂತಂದರೆ, ಈ ವರ್ಷ ನನಗೆ ಏನನ್ನು ಕಲಿಸ್ತು ಅಂತ. ನಷ್ಟಗಳು, ನೋವುಗಳು, ಸೋಲುಗಳು ಇರಬಹುದು, ಆದರೆ ಅವು ನಮ್ಮ ಶತ್ರುಗಳಲ್ಲ. ಅವು ನಮ್ಮ ಗುರುಗಳು, ನಮ್ಮ ಶಿಕ್ಷಕರು, ನಮ್ಮನ್ನು ಬಿಟ್ಟು ಹೋದವರು ನಮಗೆ ಮೌಲ್ಯವನ್ನು ಕಲಿಸಿದ್ರು. ನಮ್ಮನ್ನು ನೋಯಿಸಿದವರು ನಮಗೆ ನಮ್ಮ ಶಕ್ತಿಯನ್ನು ಪರಿಚಯ ಮಾಡಿದವರು. ನನ್ನನ್ನು ಕುಸಿಯುವ ಕ್ಷಣಗಳು ಯಾವುದಿದ್ವೋ ಅವು ನಮ್ಮೊಳಗೆ ಎದ್ದೇಳುವಂತಹ ಶಕ್ತಿಯನ್ನು ನಮಗೆ ತೋರಿಸಿದೆ. ಅದಕ್ಕೋಸ್ಕರ ಈ ವರ್ಷಕ್ಕೆ ಕೊನೆಯದಾಗಿ ನಾವು ಹೇಳಬೇಕಾಗಿರುವ ಮಾತು ಏನು ಅಂದರೆ, ಧನ್ಯವಾದಗಳು. ನೀನು ನನಗೆ ಬರೀ ಸೌಕರ್ಯ ಸವಲತ್ತು ಮಾತ್ರ ಅಲ್ಲ, ಜಾಗೃತಿಯನ್ನು ಕೂಡ ಕೊಟ್ಟೆ, ಎಚ್ಚರಿಕೆಯನ್ನು ಕೊಟ್ಟೆ ಅಂತ. ಕೃತಜ್ಞತೆ ಅಂತಂದರೆ ಎಲ್ಲವೂ ಚೆನ್ನಾಗಿತ್ತು ಥ್ಯಾಂಕ್ ಯು ಅಂತ ಹೇಳೋದು ಅಲ್ಲ. ಎಲ್ಲವೂ ನನ್ನ ಬೆಳವಣಿಗೆಗೆ ಸಹಾಯ ಮಾಡಿತು ಅಂತ ಒಪ್ಕೊಳ್ಳೋದು. ಇನ್ನು ನಾವು ಮುಂದಿನ ಹಂತಕ್ಕೆ ಹೋದರೆ ಕ್ಷಮೆ, ಫರ್ಗಿವ್ನೆಸ್. ಕ್ಷಮೆ ಅಂತಂದರೆ ಮತ್ತೊಬ್ಬರ ತಪ್ಪಿಗೆ ಒಂದು ಪ್ರಮಾಣ ಪತ್ರ ಕೊಡೋದು ಅಲ್ಲ. ಕ್ಷಮೆ ಅಂತಂದರೆ ನಮ್ಮ ಮನಸ್ಸನ್ನು ಬಂಧನದಿಂದ ಬಿಡುಗಡೆ ಮಾಡುವುದು. ನಾವು ಹಲವಾರು ವರ್ಷಗಳ ಕಾಲ ಒಂದು ನೋವನ್ನು ಹಿಡ್ಕೊಂಡು ಕೂತಿರ್ತೀವಿ. ಆದರೆ ಸತ್ಯ ಎಂದರೆ ಏನು ಅಂದರೆ, ನಮ್ಮಲ್ಲಿರೋ ಸತ್ಯ, ನಾವು ನೋಯಿಸಿಕೊಂಡಿದ್ದೇವೆ. ನೋವು ಕೊಟ್ಟವರೋ ಅಥವಾ ನೋವು ಯಾವುದರಿಂದ ಬಂತೋ ಅದು ಈಗಾಗಲೇ ಬಹಳ ಮುಂದಕ್ಕೆ ಹೋಗಿರ್ತಾರೆ. ಹಾಗಾದರೆ ಈ ನೋವು ಯಾರನ್ನು ಶಿಕ್ಷಿಸ್ತಾ ಇದೆ? ನಮ್ಮನ್ನೇ. ಕ್ಷಮೆ ಅಂತಂದರೆ ನೀನು ಸರಿ ಇದ್ದೆ ಎಂದು ಹೇಳುವುದು ಅಲ್ಲ, ನಿನ್ನ ತಪ್ಪು ನನ್ನ ಜೀವನವನ್ನು ನಿಯಂತ್ರಿಸಬಾರದು ಅಂತ ತೀರ್ಮಾನಿಸುವುದು. ಇವತ್ತು ರಾತ್ರಿ ನೀನು ಯಾರನ್ನಾದರೂ ಕ್ಷಮಿಸಿದ್ರೆ ನೀನು ಅವರ ಪರವಾಗಿ ಏನೂ ಮಾಡ್ತಿಲ್ಲ. ನಿನ್ನ ಮನಸ್ಸಿನ ಮೇಲೆ ನೀನು ದಯ ತೋರಿಸ್ತಿದ್ದೀಯಾ ಅಂತ ಅರ್ಥ. ಇದು ನಾವು ಗಮನಿಸಬೇಕಾಗಿರೋದು. ಮತ್ತು ನಮ್ಮಲ್ಲಿ ಒಂದು ಪೆಡಸುತನ ಇದೆ, ಒಂಥರ ರಿಜಿಡಿಟಿ ಇದೆ. ಅದನ್ನು ಬಿಡಬೇಕು ನಾವು. ನಮ್ಮ ಬಹುತೇಕ ನೋವುಗಳು ಜೀವನದಿಂದ ಬಂದಿರೋದಲ್ಲ, ನಮ್ಮದೇ ಆದಂತಹ ಗಟ್ಟಿಯಾಗಿರುವಂತಹ ಕಲ್ಪನೆಗಳಿಂದ ಬಂದಿರುವಂಥದ್ದು. ಹೀಗೇನೇ ಆಗಬೇಕು, ಅವರು ಹೀಗೇನೇ ಇರಬೇಕು, ನಾನು ಹೀಗೆಯೇ ವ್ಯಕ್ತವಾಗಬೇಕು, ಅಭಿವ್ಯಕ್ತಿಗೊಳಿಸ್ಕೊಳ್ಬೇಕು. ಈ ಹೀಗೆಯೇ ಅನ್ನೋದು ನಮ್ಮ ಮನಸ್ಸಿನ ಅತ್ಯಂತ ದೊಡ್ಡ ಜೈಲ್, ಒಂದು ಕಾರಾಗೃಹ. ಜೀವನ ಹರಿಯುವ ನದಿ. ನಾವು ಕಲ್ಲಾಗಬಾರ್ದು, ನೀರಾಗಬೇಕು. ಈ ಪೆಡಸುತನ ನಮ್ಮನ್ನು ರಕ್ಷಿಸೋಂಗೆ ಕಾಣುತ್ತೆ, ನಾವು ಗಟ್ಟಿಯಾಗಿರೋದು. ಆದರೆ ಅದು ನಮ್ಮನ್ನು ಬೆಳೆಯೋದ್ರಿಂದ ತಡೆಯುತ್ತೆ. ನಾವು ಬೆಳೆಯೋಲ್ಲ ಈ ಪೆಡಸುತನದಿಂದ. ಹೊಸ ವರ್ಷಕ್ಕೆ ನಾವು ಪ್ಲ್ಯಾನ್ಗಳನ್ನು ಮಾತ್ರ ಅಲ್ಲ, ಲವಲವಿಕೆಯ ಮನಸ್ಸನ್ನು ಕೂಡ ತಗೊಂಡು ಹೋಗಬೇಕು ಮುಂದಕ್ಕೆ. ಹೊಸ ವರ್ಷ, ಹೊಸ ಮನಸ್ಥಿತಿ. ಹೊಸ ವರ್ಷ ಅಂತ ಅಂದರೆ ಅದೊಂದು ಹೊಸ ಕ್ಯಾಲೆಂಡರ್ ಅಲ್ಲ, ಖಂಡಿತ ಕ್ಯಾಲೆಂಡರ್ ಮಾತ್ರ ಅಲ್ಲ, ಅದೊಂದು ತಾಂತ್ರಿಕವಾಗಿರೋದು. ನಮಗೇ ಬೇಕಾಗಿರುವಂತಹ ಹೊಸ ಒಳನೋಟ,
ಇನ್ಸೈಟ್ಸ್, ದ ಫ್ರೆಶ್, ನ್ಯೂ, ಎನರ್ಜೆಟಿಕ್ ಇನ್ಸೈಟ್ಸ್. ಈ ವರ್ಷ ನಾವು ಪರ್ಫೆಕ್ಟ್ ಆಗಬೇಕು, ನಾವು ಪರಿಪೂರ್ಣರಾಗಬೇಕು ಅನ್ನುವ ಗುರಿ ಏನು ಬೇಡ. ಪ್ರಾಮಾಣಿಕವಾಗಿರೋಣ, ಸತ್ಯವಾಗಿರೋಣ. ನಾವು ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನುವಂತಹ ಬಲಾತ್ಕಾರ ಖಂಡಿತ ಬೇಡ. ಎಲ್ಲರಿಗೂ ಇಷ್ಟ ಆಗುವ ರೀತಿಯಲ್ಲಿ ಇರಲು ಆಗುವುದೂ ಇಲ್ಲ. ಯಾಕೆಂದರೆ ಎಲ್ಲರೂ ಅವರವರ ದೃಷ್ಟಿಯ ಪ್ರಕಾರ, ಅವರವರ ನಿರೀಕ್ಷೆ ಅಪೇಕ್ಷೆಯ ಪ್ರಕಾರ ನಮ್ಮನ್ನು ನೋಡ ಬಯಸ್ತಾರೆ. ನಾವು ಅವರಿಗೆ ಇಷ್ಟವಾಗುವಂತೆ ಇರಲಿಕ್ಕೆ ಆಗೋಲ್ಲ. ನಮ್ಮ ಆತ್ಮಕ್ಕೆ ಇಷ್ಟವಾಗಿರೋಣ. ನಾವು ಬದಲಾಗೋಣ, ಭಯದಿಂದ ಅಲ್ಲ, ಅಥವಾ ಯಾವುದೋ ಆಸೆಯಿಂದನೂ ಅಲ್ಲ, ಜಾಗೃತಿಯಿಂದ. ಒಂದು ಜಾಗೃತಿಯಿಂದ ನಾವು ಬದಲಾಗಬೇಕು. ಈ ವರ್ಷ ನಮಗೆ ಮುಂದಿನ ಈ ನಾವು ಒಳಗೊಳ್ಳುತ್ತಿರುವಂತಹ, ಅಡಿ ಹಿಡಿತಿರುವಂತಹ ಈ ವರ್ಷ ನಮಗೆ ಹೆಚ್ಚು ಶಾಂತಿ, ಹೆಚ್ಚು ಸ್ಪಷ್ಟತೆ, ಹೆಚ್ಚು ಮಾನವೀಯತೆ ಮತ್ತು ನಮ್ಮ ಮೇಲೆಯೇ ಸ್ವಲ್ಪ ಹೆಚ್ಚು ದಯೆಯನ್ನು ಹೊಂದುವ ಹಾಗಿರಲಿ. ನಮ್ಮ ಮನಸ್ಸು ಭಾರವಿಲ್ಲದೆ ಸಾಗಬೇಕು. ನಮ್ಮ ಹೃದಯ ದ್ವೇಷವಿಲ್ಲದೆ ಬಡಿಬೇಕು. ನಮ್ಮ ಬದುಕು ಅರ್ಥಪೂರ್ಣವಾಗಿ ಅರಳಬೇಕು. ಈ ಬಗೆಯ ಆಲೋಚನೆಗಳಿಂದ ನಾವು ಹೊಸ ವರ್ಷಕ್ಕೆ ಮುಂದೆ ಅಡಿಯಿಡೋಣ. ಆ ಹೊಸ ವರ್ಷವನ್ನು ಸ್ವಾಗತಿಸೋಣ. ನಮ್ಮ ಜೀವನಕ್ಕೆ, ನಮ್ಮ ಪ್ರಯಾಣಕ್ಕೆ ಮತ್ತು ಈ ನಮ್ಮ ಕ್ಷಣಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಣ. ನಾನು ನಿಮಗೆ ಇದನ್ನು ಹೇಳುವಾಗ ಏನೋ ಒಂದು ಉಪದೇಶ ಮಾಡ್ತಾ ಇದ್ದೀನಿ ಅಂತಲ್ಲ. ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅನ್ನೋದು ನನಗೆ ಗೊತ್ತಿದೆ. ನಿಮಗೆ ಹೇಳ್ತಾ ನಾನು ಕೂಡ ಇದನ್ನು ಮನವರಿಕೆ ಮಾಡಿಕೊಳ್ತಾ ಇದ್ದೀನಿ. ನನ್ನ ಧ್ವನಿ, ನನ್ನ ಮೌನ, ನನ್ನ ಕಣ್ಣಲ್ಲಿ ಇರುವ ಸತ್ಯ ಇವೆಲ್ಲವೂ ಸೇರಿ ನಮ್ಮ ಮಾತುಗಳನ್ನು ಜೀವಂತವಾಗಿಡಬೇಕು. ನನಗೆ, ಅಂದರೆ ನಮಗೆಲ್ಲರಿಗೂ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶಕ್ತಿಯ ಮೇಲೆ ಅಪಾರವಾದ ನಂಬಿಕೆ ಇರಬೇಕು. ನಾವೇ ಈ ಬೆಳಕನ್ನು ಹಂಚುವವರಾಗಿರಬೇಕು. ಬೇರೆಯವರಿಂದ ಬೆಳಕನ್ನು, ಬೇರೆಯವರಿಂದ ಕರುಣೆಯನ್ನು ಸದಾ ಬಯಸ್ತಾ ಇರೋದಲ್ಲ. ನಾವು ಪರಸ್ಪರ ಕಳ್ಳು ಬಳ್ಳಿ ಸಂಬಂಧವುಳ್ಳವರು. ಪರಿಚಯವಿರಲಿ ಇಲ್ಲದಿರಲಿ, ಈ ಭೂಮಿತಾಯಿಯ ಮಕ್ಕಳಾದ ನಮಗೆ ಕಳ್ಳು ಬಳ್ಳಿ ಸಂಬಂಧವಿದೆ. ನಮ್ಮ ಪರಸ್ಪರ ಪ್ರೀತಿ, ಅಪ್ಪುಗೆ ಮತ್ತು ಶುಭ ಹಾರೈಕೆಗಳು ಒಬ್ಬರಿಗೊಬ್ಬರಿಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ. ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ. ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.